ಸೀರೆ ಕೊಡಿಸ್ತಾರ ನೋಡ್ರಿ, ಅವ್ರೂ ಬ್ಲೌಸ್ಗೆ ದುಡ್ಡು ಕೊಡ್ಬೇಕು. ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಿ? ಊರಿಗೆ ಹೋದಾಗ ಯಾವಾಗನ ಈ ತರ ಉಟ್ಕೊಂಡ್ ರೆಡಿ ಆಗಿರ್ತಾಳ, ಮಸ್ತ್ ಕಾಣ್ತಿರ್ತ. ಎಬ್ಬಿಡ್ ಮಾತಾಡ್ಬೇಡ. ಒಂದು ಸ್ಪೆಷಲ್ ಡೇ ಇದೆ ಗೈಸ್, ಅವಾಗ ಹಾಕೋತೀನಿ. ಇಲ್ಲಿ ನೋಡ್ರಿ ನಮ್ ಕ್ಯೂಟಿ ಪೈ ಬಂದೈತಿ. ಎಷ್ಟು ಶಾಣೆ ಅದಂದ್ರ ಫ್ರೆಂಡ್ಸ್, ಇದು ಅದ್ರ ಬಗ್ಗೆ ಹೇಳಿದ್ರೆ ಕೇಸ್ ಆಗ್ತಾರ ಫ್ರೆಂಡ್ಸ್. ಇದು ಭಾಳ ಇಷ್ಟ ಆಗೈತಿ ಗೈಸ್. ಮೊನ್ನೆ ಬಿಗ್ ಬಾಸ್ ಅಲ್ಲಿ ಕಾವ್ಯ ಹಾಕೊಂಡಿರ್ಲಿ ಬೇಕಂತ ಅನ್ಕೊಂಡಿದ್ನವ. ಯಾಕ ಸಾವಿತ್ರಕ್ಕೆ ಪ್ರೆಗ್ನೆಂಟ್ ಇದ್ದಾಗ ಏನಾರು ಇಷ್ಟಪಟ್ಟಿದ್ದು ತಗೋಬೇಕು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಯಾವುದು ಬೇರೆ ಬ್ಲಾಗ್ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ನಾನು ರೀಸೆಂಟಾಗಿ ನನ್ನ ಬರ್ತ್ಡೇಗೆ ಕೊಡಿಸಿದ್ರು ಫ್ರೆಂಡ್ಸ್ 7 ಸೀರೆ. ಇವಳ ಜಾಸ್ತಿನೇ ಇರ್ಬೇಕಿನ್ನ. ಅಲ್ಲ 7 ಒಂದು 7, ಒಂದು ನಮ್ಮ ಬ್ರದರು ಸಾವಿತ್ರಿ ಅವ್ರು 3, ನೀವೇ ನೋಡಿದ್ರಿ ಬ್ಲಾಗ್ನಾಗ. ನಮ್ಮ ಬ್ರದರು ಮತ್ತು ನಮ್ಮ ಸಿಸ್ಟರ್ಸ್ ಸೀರೆ ಕೊಡಿಸಿದ್ರು. ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ ಹಾಕಿದ್ದೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಯಾರು ಸೀರೆ ಕೊಡಿಸ್ತಾರ ನೋಡ್ರಿ, ಅವ್ರೂ ಬ್ಲೌಸ್ಗೆ ದುಡ್ಡು ಕೊಡ್ಬೇಕು ಫ್ರೆಂಡ್ಸ್. ಸೀರೆಗಿಂತ ಬ್ಲೌಸ್ ರೇಟೇ ಜಾಸ್ತಿ ಆಗ್ಬಿಟ್ಟೈತಿ ಇವಾಗ, ಹೌದಿಲ್ಲ? ಆಯ್ತು, ನೀವು 3 ಸೀರೆ ಕೊಡ್ಸಿರಿಲ್ಲ, 1000 ರೂಪಾಯಿ ಕೊಡ್ಬೇಕು ನೀವೀಗ ನನಗೆ. ಸೀರೆ ಕೊಟ್ಬಿಡೋ ಒಳ್ಳೆ. ನಿಜ ಫ್ರೆಂಡ್ಸ್, ಅದೊಂದು ಫೀಲ್ ಆಗ್ತಿರುತ್ತೆ. ಇವಾಗ ಯಾರನ್ನ ಬರ್ತ್ಡೇ ಗಿಫ್ಟ್ ಕೊಡ್ತಿರ್ತೀರಲ್ಲ, ಸಾರಿ ಜೊತೆಗೆ ಸಾರಿ ಅಮೌಂಟ್, ಬ್ಲೌಸಿಗೆ ಅಮೌಂಟ್ ಹಾಕ್ಬಿಟ್ರಿ, ಇಲ್ಲಾಂದ್ರೆ ಬ್ಲೌಸೇ ಸ್ಟಿಚ್ ಮಾಡಿಸಿ ಕೊಟ್ಬಿಟ್ರಿ. ಅದು 7 ಬ್ಲೌಸ್ ಆಗೈತ್ರಿ. ಇಲ್ಲೇ ಗಂಗಾವತಿ ಒಳಗೆ ಸ್ಟಿಚ್ ಮಾಡಿಸ್ತೀನಿ. ನಮ್ಮ ಒಬ್ಬ ಸಿಸ್ಟರ್ ಇದ್ದಾರೆ, ಅವರು ವಿಡಿಯೋಸ್ ನೋಡ್ತಿರ್ತಾರ. ಅವತ್ತು ಅವ್ರದ್ದು ಪಾರ್ಲರ್ ಇದೆ, ಅವ್ರ ವಿಡಿಯೋ ಹಾಕಿದ್ದೆ. ಅವರು ಖುಷಿಯಾಗಿದ್ರು ವಿಡಿಯೋ ಪಾರ್ಲರ್ನ ತೋರಿಸಿದ್ದಕ್ಕೆ. ಅವಾಗ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಮತ್ತು ಎಂಬ್ರಾಯ್ಡಿಂಗ್ ವರ್ಕ್ ಮತ್ತು ಮೊಗ್ಗಮ್ ವರ್ಕ್ ಎಲ್ಲ, ಮಷಿನ್ ವರ್ಕ್ ಎಲ್ಲ ಹಾಕ್ತಾರೆ. ನಿಮಗೇನಾದರೂ ಬೇಕಾದರೆ ಗಂಗಾವತಿಲಿ ಕಂಪ್ಲಿ ರೋಡಲ್ಲಿ ಅವ್ರ ಶಾಪ್ ಇದೆ, ಸಾನ್ವಿ ಬ್ಯೂಟಿ ಪಾರ್ಲರ್ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಚೂರು ಮಿಸ್ಟೇಕ್ ಇಲ್ಲ, ನಾನು ನಿನ್ನೆ ಹಾಕ್ಕೊಂಡು ನೋಡಿದೆ ಹೆಂಗೆ ಕಾಣುತ್ತಾ ನೋಡೋಣ ತಡ್ರಿ ಅಂತ. ಒಂದೊಂದು ಬ್ಲಾಗ್ನ ಕೇಳ್ತಿದ್ರಿ ಒಬ್ಬೊಬ್ಬರು, ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಿ, ಎಲ್ಲಿ ನಿಮ್ಮ ಬ್ಲೌಸ್ ಡಿಸೈನ್ಸ್ ಅದು ಇದ್ರ ಬಗ್ಗೆ ಬ್ಲಾಗ್ಸ್ ಮಾಡಿರಿ ಅಂತ ಕೇಳಿದ್ರಿ. ಊರಲ್ಲಿದ್ದಾವೆ ಆಲ್ಮೋಸ್ಟ್ ನನ್ನ ಬ್ಲೌಸ್ ಸೀರೆಗಳೆಲ್ಲ. ಇವಾಗ ಹೋದ್ಮೇಲೆ ಮಾತಾಡ್ರಿ ಡ್ರೆಸ್ ಕಲೆಕ್ಷನ್ ಮಾಡ್ತೀನಿ. ಇವಾಗ ಇಲ್ಲಿ ತಗೊಂಡಿರೋದು, ಇಲ್ಲಿ ಹೊಲ್ಸಿರೋದು ಅಷ್ಟೇ ತೋರಿಸ್ತಾಳಂತ. ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ. ಇದು ನೋಡಿರ್ತೀರಿ, ಇದು ಸಾವು ಜ್ಯೋತಿ ನನ್ನ ಬರ್ತಡೇ ಒಳಗೆ ನಂಗೆ ಈ ಥರ ಸ್ಯಾರೀಸ್ ಅಂದ್ರೆ ಇಷ್ಟ ಅಂತ ಹೇಳಿದ್ದೆ. ಅದು ಒಂದು, ನಂಗೆ ಈ ಥರ ಸ್ಯಾರೀಸ್ ಇಷ್ಟ ಫ್ರೆಂಡ್ಸ್. ಪ್ಲೇನ್ ಸ್ಯಾರಿ ಮತ್ತು ಈ ಥರ ಕಾಟನ್ ಥರ ಇರ್ತಾವಲ್ಲ, ಆ ಥರ ಸ್ಯಾರೀಸ್ ಅಂದ್ರೆ ಭಾಳ ಇಷ್ಟ. ಇದು ನಿನ್ನೆ ಹಾಕೊಂಡಿದ್ನೆ ಬ್ಲೌಸ್, ಎಷ್ಟು ಕ್ಯೂಟ್ ಕಾಣಕತ್ತಿತ್ತು ಗೊತ್ತಾ? ಸಿಂಪಲ್ ಆಗಿ ಯಾವುದಾದ್ರೂ ಹಿಂಗೆ ನಮ್ಮ ಊರಲ್ಲಿ ಅಮಾವಾಸ್ಯೆ ಅಥವಾ ಟೆಂಪಲ್ಗೆ ಹೋಗೋದು ಆ ಥರ ಇದ್ದಾಗ ನನಗಿಂತ ಸ್ಯಾರೀಸ್ ಇಷ್ಟ ಆಗೋದು, ಹೋಗ್ಬೇಕು ಎಲ್ಲ ಇಷ್ಟ ನಂಗೆ. ಇವ್ರು ಹೇಳ್ತಿರ್ತಾರ ಯಾವುದದು ದಡಿ ಸೀರೆಗಳು, ಆ ಥರ ಸೀರೆ ನಂಗೆ ಚೆನ್ನಾಗಿ ಕಾಣಲ್ಲ ಅಂತ. ಈ ಥರ ಸೀರೆ ಸಿಂಪಲ್ ಅವ ಅಂತ. ಊರಿಗೆ ಹೋದಾಗ ಯಾವಾಗನ ಈ ತರ ಉಟ್ಕೊಂಡ್ ರೆಡಿ ಆಗಿರ್ತಾಳ, ಮಸ್ತ್ ಕಾಣ್ತಿರ್ತಾಳ. ಅದಕ್ಕೆ ಹಂಗಂತೀವಿ ನಾವು. ಅಲ್ಲ, ಯಾರೋ ಒಬ್ರು ಸಾವಿತ್ರಿಗೆ ಮಾತಾಡಕ್ಕೆ ಕೊಡಂಗಿಲ್ಲಕ್ಕ ನೀವು ಅಂತಂದ್ರೆ. ಇವಾಗ ಏನಂದ ಗೊತ್ತನ್ರಿ, ಲಾಕ್ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆಕ ಏನ ಎಬ್ಬಿಡ್ ಮಾತಾಡ್ಬೇಡ, ಸ್ವಲ್ಪ ಸೂಕ್ಷ್ಮ. ನನ್ನ ಬ್ಲಾಗ್ನಾಗ ಸೂಕ್ಷ್ಮರು ಎಬ್ಬಿಡ ಮಾತಾಡ್ಬೇಡ ಅಂತೇಳಿ. ಎಬ್ಬಿಡ ಅಂದ್ರ ಹೆಂಗ್ ಬೇಕಂಗ್ ಮಾತಾಡೋದು, ಹಂಗ್ ಮಾತಾಡ ಜೋಕಿಂಗ್ ಅಂದಿದ್ದೆ ಗೈಸ್. ಅದು ಮತ್ತೆ ಮೂಗಿ ಏರ್ಸ್ಕೊಂತ ಕುಂದ್ರಬೇಡ ನನ್ನ ಲಾಗ್ನಾಗ ಅಂತ. ನನಗೆ ಇವತ್ತೇ ನೆಗಡಿ ಆಗೈತಿ. ನಿನ್ನೆ ನೈಟ್ ಕೊಬ್ಬರೆಣ್ಣೆ ಹಚ್ಕೊಂಡಿನಿ, ಕಾಮಿಡಿಗೆ ಹೇಳಿ. ನಾನು ಕಾಮಿಡಿ ಆಗೇ ತಗೊಂಡಿನಿ. ಹಾಗಿದ್ರೆ ನಿನ್ನ ಭಾಳ ಲೈಕ್ ಮಾಡಕಂತಾರ ನನ್ನ ಬ್ಲಾಗ್ನಾಗ. ಸಾವಿತ್ರಿ ಚಂದ ಮಾತಾಡ್ತಾಳ, ಸಾವಿತ್ರಿ ಹಂಗ ಹಿಂಗ ಅಂತೇಳಿ ಫುಲ್ ಡಿಮ್ಯಾಂಡ್ನಾಗ ನಮ್ಮ ಬ್ಲಾಗ್ನಾಗ. ನನಗಿದು ಭಾಳ ಇಷ್ಟ ಆಗಿದೆ ಸೀರೆ. ಇವ್ರು ಏನೋ ರಬ್ಬು ಕಾಣುತ್ತಾ ಓವರ್ ಕಾಣುತ್ತಾರಂತ. ನಮ್ಮ ಬ್ರದರ್ ಕೊಡ್ಸಿದ್ದು ಇದು. ನಮ್ಮ ಬ್ರದರ್ ಅಂದರೆ ನಮ್ಮ ಸ್ವಂತ ತಮ್ಮ ಅಲ್ಲ, ನಮ್ಮ ಬ್ರದರ್ ಆಗ್ಬೇಕು, ಸ್ವಂತ ತಮ್ಮ ಥರನೇ ಅವ್ರು. ಯಾರು ಫ್ರೆಂಡ್ಸ್ ಬೇರೆಯವ್ರು ಇಷ್ಟೊಂದು ಕೇರ್ ಮಾಡ್ತಾರ ಅಲ್ಲ ಸ್ವಾಮಿ? ನಿಜ. ನಾನು ಅವ್ರ ಬರ್ತಡೇ ಒಂದು ಏನು ಕೊಡ್ಸಿರಲ್ಲ, ಅವ್ರ ಹೆಸರು ಹೇಳಲ್ಲ ಪಾಪ. ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿ ಬ್ರದರ್ ಆಗಿದ್ದು 3 ಇಯರ್ಸ್ ಆಯ್ತು. 3 ಇಯರ್ಸ್. ಆ ಸ್ಯಾರೀಸ್ ಎಲ್ಲ ನನ್ನ ಫೇವ್ರೇಟ್ ಸ್ಯಾರೀಸ್ ಅವು. ಅದಕ್ಕೆ ಗೊತ್ತು ನಂಗೆ. ಅದು ಬೇರೆ ಕಾಸ್ಟ್ಲಿನೇ, ಚೆನ್ನಾಗಿರೋವೆ ಸ್ಯಾರೀಸ್ ಎಲ್ಲ ಕೊಡಿಸ್ತಾರ ಅವರು. ನಾನೇ ಒಂದು ದಿನ ಅವ್ರಿಗೆ ಏನು ಕೊಡ್ಸಿಲ್ಲ, ಅದೇ ಒಂದು ಫೀಲ್ ಐತಿ. ಅವ್ರ ಬರ್ತಡೇ ತಿಳ್ಕೊಂಡು ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಗೈಸ್.
ಗೈಸ್ ಅವಾಗಲೇ ಹೇಳಿದ್ನಲ್ಲ ಒಂದು ಸೀರೆಗೆ ಒಂದು ಮಷಿನ್ ವರ್ಕ್ ಹಾಕ್ಸಿದ್ದೆ ಅಂತೇಳಿ. ಅದು ಈ ಸೀರೆ ಇದೆ, ಅದನ್ನ ಬಿಟ್ಟು ಬಂದಿದ್ದೀನಿ. ಯಾಕಂದ್ರೆ ನನಗೆ ಎಲ್ಲ ನಾನು ಹೇಳಿದ ವರ್ಕ್ ಹಾಕಿದೇನು ತಪ್ಪಿಲ್ಲ. ಯಾಕೆಲ್ಲ ರೆಡಿ ಮಾಡಿಟ್ಟಾಳ. ನಂಗೆ ಕೆಳಗೆ ಹಿಂಗೆ ಮುತ್ತು ಬರ್ತಾವಲ್ಲ, ಬೀಡ್ಸ್ ಬೇಕಿತ್ತ. ಆ ಥರ ನನಗೆ ಇಷ್ಟ ಇತ್ತು. ಒಂದು ಬ್ಲೌಸ್ಗೆ ಹಾಕ್ಸಿಲ್ಲ ನಾನು. ಅದಕ್ಕೋಸ್ಕರ ನನಗೆ ಒಂದು ಬ್ಲೌಸ್ ಐತೆ, ನಾನೇ ಇಷ್ಟಪಟ್ಟು ಬಗ್ಸಿ ಅದನ್ನ ಹಾಕಿಸ್ಕೊಂಡಿದ್ನೆ. ಅದಕ್ಕೆ ಯಾಕ ಈ ಬ್ಲೌಸಿಗೂ ಬರ್ತನಕ ಅಂತ ಲಾಸ್ಟ್ ಮೂಮೆಂಟಿಗೆ ಕೇಳಿನಿ. ಅವಕ್ಕ ಬರುತ್ತಮ್ಮ ಹಾಕ್ಬೋದು ಅಂದ್ರೆ ಅದಕ್ಕೋಸ್ಕರ ಅಲ್ಲೇ ಇಟ್ಟು ಬಂದಿನಿ. ಅದನ್ನ ಹಾಕಿಡ್ರಿ ಅಕ್ಕ, ನೆಕ್ಸ್ಟ್ ಟೈಮ್ ಬಂದಾಗ ಇಸ್ಕೊಂತೀನಿ ಅಂತ. ಒಂದು ಸ್ಪೆಷಲ್ ಡೇ ಇದೆ ಗೈಸ್, ಅವಾಗ ಹಾಕೋತೀನಿ. ಸ್ಪೆಷಲ್ ನಂದೊಂದು ಡ್ರೀಮ್ ಇದೆ ಗೈಸ್. ನನಗೆ ಗೊತ್ತಾಯ್ತಿಲ್ಲ. ಅವಾಗ ವ್ಲಾಗ್ ಮಾಡ್ತೀವಲ್ರಿ, ವ್ಲಾಗ್ ತೋರಿಸ್ತೀವಿ. ಫಸ್ಟ್ ಜ್ಯೋತಿನಾರ್ ಕೊಡ್ಸಿರೋ ಸ್ಯಾರೀಸಿಗೆ ಹೆಂಗೆ ಹೊಲಿಸಿದ್ರು ಅಂತ ತೋರಿಸ್ತೀನಿ ತಡ್ರಿ. ನೋಡ್ರಿ, ಇದೇ ನೋಡ್ರಿ ಸ್ಲೀವ್ಸ್ ಒಂಥರ ಕ್ಯೂಟ್ ಆಗೈತೆ ಅಂತ ಹೇಳಿದ್ನಲ್ಲ ನಿನ್ನೆ. ಇವ್ರು ಗಂಗಾವತಿಗೆ ಹೋಗಿದ್ರು ಗೈಸ್. ನಾನು ಅಕ್ಕನ ನೋಡಾಕತ್ತಿದ್ದೆ, ರೇಷ್ಮೆಗೆಲ್ಲ ತೋರ್ಸಕಂತಿದ್ದೆ. ಚಲೋ ಆಗ್ಯಾವ ನೋಡು, ಚಂದ ಆಗ್ಯಾವ, ಪರ್ಫೆಕ್ಟ್ ಆಗ್ಯಾವ ಅನ್ನಕಂತಿದ್ದೆ ರೇಷ್ಮೆ. ನನಗೆ ಬರೀ ಹಿಂಗಿಷ್ಟ, ಹಿಂದ್ಗಡೆ ಉಕ್ಕಿರೋದು ಇಷ್ಟ. ಎಲ್ಲ ಸೀರೆಗೂ ಬರೀ ಹಿಂದ್ಗಡೆ ಉಕ್ಸು 3/4 ಸ್ಲೀವ್ಸ್ ನಂದು. ಮುಂದೆ ಡೀಪ್ ನೆಕ್. ನಿಮ್ಗೆ ನೆಕ್ಸ್ಟ್ ಬೇಕಾದ್ರೆ ಹಾಕೊಂಡು ತೋರಿಸ್ತೀನಿ ರೀ, ಇವಾಗ ಆಗಲ್ಲ. ಈ ಥರ ಸ್ಲೀವ್ಸಿಗೆ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಈ ಥರ ಡಿಸೈನ್ ಹಿಡಿಸ್ಕೊಳ್ಳಿ ಗಾಯ್ಸ್. ಕ್ಯೂಟ್ ಆಗಿತ್ತು. ನಾ ಹೇಳೇ ಇಲ್ಲ ಈ ಥರ ಡಿಸೈನ್, ಸುಮ್ಮನೆ 3/4 ಹೇಳಿದ್ದೆ ಅಕ್ಕಗೆ. ಅಕ್ಕ ಆ ಸೀರೆ ಬೇರೆ ಅಲ್ಲೇ ಇಟ್ಟಿದ್ನಲ್ಲ, ಆ ಸೀರೆನ ಯೂಸ್ ಮಾಡ್ಕೊಂಡು ಈ ಥರ ವರ್ಕ್ ಹಾಕಿದಾಳ. ಇದನ್ನು ಜ್ಯೋತಿ ಅವ್ರು ಕೊಡ್ಸಿ ಸಾರಿ ಗೈಸ್. ಇದನ್ನು ಕಾಟನ್ ಥರನ ಬೋಟ್ ನೆಕ್ಕೆ, ಬಟ್ ಇಲ್ಲಿ ತನಕ ಬರಲ್ಲ ಗೈಸ್. ಇದು ಹಿಂಗೆ ಬರ್ತದೆ, ಇದು ಒಂಥರ ಶೇಪೇ ಬರ್ತೈತಿ. ಈ ಥರ ಹೇಳಿದ್ದೆ. ಇದು ನೋಡ್ರಿ, ಇಲ್ಲಿ ನೋಡ್ರಿ ನಮ್ಮ ಕ್ಯೂಟಿ ಪೈ ಬಂದೈತಿ. ಇದಕ್ಕೆ ಉಮ್ಮ ಕೊಡ ಕೃಷಿ, ಉಮ್ಮ ಚಿಕನ್ ಕೊಡು ಕೃಷಿ, ಚಿಕನ್. ಅದು ಚಿಕನ್. ಮಗಚ್ ಬಾ, ಟೂ ಹಾಕ್ಲೇಕಿನ ಮಾಡ ಕೃಷಿ ಸರಿ. ಸಾಂಗ್ ಆಡ ಕೃಷಿ, ಇದಾಡು. ಅದು ಯಾವ್ದದು? ಬ್ಯಾಂಗಲ್ ಬಂಗಾರ ನೋಡಿ, ಅದು ಬಿಡಲ್ದಾಗ ಈಗ ಅದು ನೋಡಿ ಹೆಂಗ್ ಮಾಡಕಂತೈತಿ ನೋಡ್ರಿ ಗೈಸ್. ತಗೊಂಡ್ ಬಾ ಈ ಕಡೆ. ನಮ್ಮ ಮುದ್ದು ರೀ ಇದು, ನಮ್ಮ ಮನೆ ಮುದ್ದು ಇದು. ಎಷ್ಟು ಶಾಣೆ ಅಂದ್ರೆ ಫ್ರೆಂಡ್ಸ್, ಇದು ನಾವೇ ಕಂಡ್ಬಿಡ್ತೀವಿ ಇದಕ್ಕೆ ದಿನ. ನಮ್ಮ ಕಣ್ಣೇ ಇದು. ಓದ್ಲ ಹೋಗಿಲ್ಲ, ಇಲ್ಲೇ ಅದಾಳ. ಮಾತಾಡಂದ್ರೆ ಮಾತಾಡೋವಾಗಿತ್ತು. ಅದೇ ಇದ್ರ ಬಗ್ಗೆ ಹೇಳಿದೆ ನೀನು ಆ ಕಡೆ ಹೋದಾಗ. ಇದನ್ನು ಮಸ್ತ್ ಇಷ್ಟ ಆಯ್ತು. ನಂಗೆ ಹೆಂಗೆ ಇರ್ಬೇಕು, ಸ್ಲೀವ್ಸ್ 3/4 ಇರ್ಬೇಕು. ಲಗು ಲಗು ತೋರ್ಸು. ಲಘು ಇದ್ಯಾವ ಭಾಷೆಮ್ಮ? ಲಘು ನಮ್ಮ ಕಡೆ ಜಲ್ದಿ ಅಂತೀವಿ ಗಾಯ್ಸಿಕ್ಕಿ. ಲಘು ಆ ಕಡೆ ನಮ್ಮ ದೊಡ್ಡಮ್ಮವ್ರ ಊರಲ್ಲಿ ಇಲ್ಲ ಗಾಯ್ಸಿಕ್ಕಿ. ಅವಾಗ ಸಣ್ಣಗಿದಾಗ ಅದ್ರ ಬಗ್ಗೆ ಹೇಳಿದ್ರೆ ಕೇಸ್ ಆಗ್ತಾರ ಫ್ರೆಂಡ್ಸ್ ನಮಗೆ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಎಲ್ಲ ಅದ್ರೆ ಬಿಡ್ತಾರ. ನಾನು ಬಿಟ್ಟು ಅಲ್ಲಿ ಬಿಟ್ಟಿದ್ರಿ ನೀವು ಹಂಗೋ ಹಿಂಗ ಜಗಳ ತಕೊಂಡ್ಬಿಟ್ಟಿರ್ತಾಳೆ ಅವಾಗ. ಅದಕ್ಕೆ ಕೇಸೇ ಆಗ್ತಾಳಂದ್ವಿ. 3 ಬ್ಲೌಸ್ ಅಂದ್ನಲ್ಲ, ಅದ್ರಾಗ ಇದು ಒಂದು ಬ್ಲೌಸ್. ಇದೆಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಗೈಸ್, ನಿನ್ನೆ ಹಾಕೊಂಡಾಗ ಎಷ್ಟು ಡೀಸೆಂಟಾಗಿ ಕಾಣಕಂತಿತ್ತು. ಮುಂದ್ಗಡೆ ಸೇಮ್ ಇದು ಹಾಕೊಂಡು ತೋರ್ಸಿದ್ರನ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ನೀವು ಏನಾದ್ರೂ ಹೂ ಅಂದ್ರೆ ನೆಕ್ಸ್ಟ್ ಬ್ಲಾಗ್ ಹಾಕೊಂಡು ತೋರಿಸ್ತೀನಿ ಗೈಸ್, ಡಿಸೈನ್ ಯಾವ್ಯಾವ ಥರ ಇದೆ ಅಂತೇಳಿ. ಇವಾಗ ಜಸ್ಟ್ ತೋರಿಸ್ತಾ ಇದ್ದೀನಿ. ಇವಾಗ ಬ್ಯಾಸರ ಬರ್ತೈತೆ ಹಾಕೊಂಡು ಒಂದೊಂದು ಹಾಕೊಂಡು ಸೀರೆ ಉಟ್ಕೊಂಡು ತೋರ್ಸಕ್ಕೆ. ಎಲ್ಲ ಬ್ಲೌಸಿಗೂ ಹಿಂದೆ ಹಿಂಗಿರ್ಬೇಕು ಗೈಸ್, ಕಸಿ ಇರ್ಬೇಕು. ನೀವೇನಂತೀರ ಗೊತ್ತಿಲ್ಲ. ನಮಗೂ ಕಸಿ ಇದ್ರೆ ಅಷ್ಟೇ. ನಾ ಎಲ್ಲ ಬ್ಲೌಸಿಗೆ ಆಲ್ಮೋಸ್ಟ್ ಎಲ್ಲ ಕಸಿನೇ ಈ ಥರ ಇರಬೇಕು, ಇಲ್ಲಾಂದ್ರೆ ಅನ್ಕಂಫರ್ಟೇಬಲ್. ಇದು ತಿರುಗಿ ಸೀರೆ ಹಳೇದಾಗ ಬಂತ ಅನ್ಸಿಲ್ಲ. ಸಾರಿ, ಅಕ್ಕ ಹೊಲ್ದಿದ್ರು, ಸಿಗ್ಲಿಲ್ಲ, ಅವ್ರು ಎಲ್ಲೋ ಇಟ್ಬಿಟ್ಟಿದ್ರಂತ. ಅದಕ್ಕೋಸ್ಕರ ಮೊನ್ನೆ ರೀಸೆಂಟಾಗಿ ಹೋದಾಗ ಕೊಟ್ಟಾರ ಗೈಸ್. ಇದನ್ನ ನಮ್ಮ ಮಮ್ಮಿ ಅದೇನೋ ಉಡಕಿ ಹಾಕಿದ್ರು ಹೋದ ವರ್ಷ ಜಾತ್ರೆ ಒಳಗ. ಮುಂದ್ಗಡೆ ಈ ಥರ, ಹಿಂದ್ಗಡೆ ಸುಮ್ಮನೆ ನಾರ್ಮಲ್. ನನಗೆ ಹಿಂದೆ ಭಾಳ ಡಿಸೈನ್ಸ್ ಇಷ್ಟ ಆಗಲ್ಲ. ಹಿಂದ್ಗಡೆ ಸುಮ್ಮನೆ ರೌಂಡ್ ಅಥವಾ ಪಾಟ್ ಶೇಪ್ ಇಟ್ಬಿಡ್ರಿ ಅಂತಿರ್ತೀನಿ ನಾನು ಆಲ್ಮೋಸ್ಟ್. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಹಿಂದ. ಇದು ಭಾಳ ಇಷ್ಟ ಆಗೈತೆ ಗೈಸ್. ಇದು ನಮ್ಮ ವೀರು ಕೊಡ್ಸಿದ್ದ ಆ ಸೀರೆ ಕಾಟನ್ ಸೀರೆ. ನೀವು ನೋಡಿರ್ತೀರಿ, ಒಂದು ನನ್ನ ಬರ್ತಡೇ ಬ್ಲಾಗ್ಸ್ನಾಗ ತೋರಿಸಿ ನೋಡಿ ಫ್ರೆಂಡ್ಸ್. ಅದು ರನ್ನಿಂಗ್ ಬ್ಲೌಸ್ ಅದಂದ್ರೆ ಸೇಮ್ ಆಗುತ್ತೆ, ಚಲೋ. ಇವ್ರೇನಂದ್ರೆ ಸೇಮ್ ಆಗುತ್ತಾ, ಬೇಡ ಸ್ವಲ್ಪ ಅಪೋಸಿಟ್ ಕಲರ್ ಇರೋ ತಗೋ ಬ್ಲೌಸ್ ಅಂದ್ರೆ ಅದಕ್ಕೆ ಬಾರ್ಡ್ರಿಗೆ ಈ ಕಲರ್ ಇದೆ ಸ್ವಲ್ಪ.
ಹಿಂಗೇನಿಲ್ಲ ಅನ್ಸುತ್ತೆ. ಈ ಕಲರ್ ಹಾ ಈ ಕಲರ್ ಐತಿ ಬಾರ್ಡರ್, ಅದಕ್ಕೋಸ್ಕರ ಅಪೋಸಿಟ್ ತಗೋ ಚೆನ್ನಾಗಿ ಕಾಣುತ್ತ ಅಂತಂದ್ರೆ ನನಗೆ ಬೇರೆ ಕಾಟನ್ ಸೀರೆ ಅಂದ್ರೆ ಸ್ವಲ್ಪ ಫುಲ್ ನೆಕ್ ಕಾಲರ್ ಇರ್ಬೇಕಂತ ಇಷ್ಟ ನಂಗೆ. ಇದು ನೋಡ್ರಿ, ಇದಕ್ಕೆ ಸಾರೆ ತಗೊಂಡಿಲ್ಲ ಇನ್ನ. ಅವತ್ತೊಂದು ಸೀರೆ ಬಗ್ಸಿದ್ದೆ ಗೋಲ್ಡನ್ ಕಲರ್ನ್ಯಾಗ ಒಂಥರ ಕ್ಯೂಟ್ ಇರೋ ಕ್ರೀಮ್ ಕಲರ್ನ್ಯಾಗ ಬಗ್ಸಿದ್ದೆ. ಇವರು ಬೇಡ ಹಂಗಂತ ಕರ್ಕೊಂಡ್ಬಂದ್ರು ಫ್ರೆಂಡ್ಸ್. ಅವತ್ತು ಬ್ಲೌಸ್ ಅಷ್ಟೇ ತಗೊಂಡಿ ನೋಡ್ರಿ. ಇದು ವೆಲ್ವೆಟ್ ಫ್ರೆಂಡ್ಸ್. ಇದೆ ಅದ್ಯಾವ್ದ್ಲೆ ಗಂಗಾವತಿ ಒಳಗ ನಾಗ್ನೀಚ್ ಅಂತೇಳಿ ಒಂದು ಶಾಪ್ ಐತಿ ಗೈಸ್. ಎಷ್ಟು ಚಂದ ಕಾಣುತ್ತೆ ಗೊತ್ತಾ ಇದು. ಇವ್ರು ತಗೊಂಡಾರ, ನಂಗೆ ಇಷ್ಟ ಆಗಿತ್ತು. ಇವ್ರು ಪಿಂಕ್ ಬೇರೆ ಬೇರೆ ಕಲರ್ ತಗೊಂಡಿದ್ರು. ಬ್ಲ್ಯಾಕ್ ತಗೊಂಡ್ಬೇಕಿತ್ತಲ್ಲ ನಾನಿದ್ರ. ಇರ್ಲಿ ಬಿಡ, ಅದ ಚಲೋ ಐತಿ. ನೀವ್ ಬಾಳ ಬ್ಲ್ಯಾಕ್ ಇದಕ್ಕೊಂದು ಪ್ಲೇನ್, ನನ್ನ ಕಡೆ ಪ್ಲೇನ್ ಸ್ಯಾರೀಸ್ ಅದಾವು, ಮ್ಯಾಚ್ ಮಾಡಿದ್ರೆ ನೋಡ್ತೀನಿ. ಇಲ್ಲಾಂದ್ರೆ ಒಂದು ಇದಕ್ಕಂತಾನೆ ಸಪ್ರೇಟ್ ಒಂದು ಪ್ಲೇನ್ ಸ್ಯಾರಿ ತಗೋಬೇಕು ನಾನು. ಇದು ಸೇಮ್ ಹಂಗೆ ಹೇಳಿದ್ನೆ, ಮುಂದೆ ಡೀಪ್ ನೆಕ್, ಬ್ಯಾಕ್ ಸೈಡ್ ಸುಮ್ಮನೆ ನಾರ್ಮಲ್ ಚೌಕ್ ಅಥವಾ ಇದು ಒಂಥರ ಶೇಪ್ನಾಗ ಇಟ್ಟಾಳ ಅಕ್ಕ. ಇದೂ ಮಸ್ತ್ ಆಗಿತ್ತು ಉಟ್ಕೊಂಡಾಗ, ಎಷ್ಟು ಚಂದ ಕಾಣತ್ತಿತ್ತು ಇದು ಕಲರ್. ನಿಮಗೂ ಏನಾದ್ರು ಬೇಕಾದ್ರೆ ಪೀಸ್ ತಗೊಂಡು ಇದನ್ನ ಬಾಳ ಜನ ಹಾ ಇರ್ತಾರ. ಆಲ್ಮೋಸ್ಟ್ ಹುಡುಗಿಯರೇ ನೋಡ್ತಾರ ವ್ಲಾಗ್ಸ್ ನಂದು. ನಾ ನೋಡಿನ ಅದ್ರದ್ದು ಇದು ಇರುತ್ತಾ ಲೀಸ್ಟ್ ಇರುತ್ತೆ, ಹುಡುಗಿಯರು ಜಾಸ್ತಿ ನೋಡ್ತಾರ. ಅದು ಇದ್ರಾಗ ಒಳಗೆ ಜಾಸ್ತಿ ಗೃಹಿಣಿಯರು ಇರ್ತಾರಲ್ಲ, ಮ್ಯಾರಿಡ್ 25, 28 ಅಷ್ಟು ನೋಡ್ತಾರ. ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ನೋಡಿ ಹಿಂದ್ಗಡೆ ಇದರ ಬಟನ್ ತರ ಬರ್ಬೇಕಿತ್ತು, ರೌಂಡ್ ಮೇಲೆ ಆಡ್ ಮಾಡ್ಬೋದು. ಇದನ್ನಂದ್ರ ಇದು ಮಷಿನ್ ವರ್ಕ್, ಇದು ಪ್ಲೇನ್. ನನಗೆ ಅದಕ್ಕೆ ಇಲ್ಲೆಲ್ಲೂ ಬೇಡ ಅಕ್ಕ, ಇದು ಸ್ಲೀವ್ಸಿಗೆ ಅಷ್ಟ ಮಷಿನ್ ವರ್ಕ್ ಹಾಕಿ ಸ್ಟಿಚ್ ಮಾಡ್ಕೊಡ್ರಿ ಅಂತ ಅಂದಿದ್ನೆ. ನೋಡ್ರಿ ಎಷ್ಟು ಚಂದ ಆಗಿತ್ತು ಗೊತ್ತಾ. ಇದು ಎಷ್ಟು ಕ್ಯೂಟ್ ಕಾಣಂಗಿತ್ತು, ಮುಂದ್ಗಡೆ ಅಂತೂ ಕ್ಯೂಟ್ ಐತಿ. ಇದು ಒಂದು ಸಾರಿ ನೋಡ್ರಿ. ಇದು ನಮ್ಮ ಬರ್ತ್ಡೇದಾಗ ನಮ್ಮ ಸಿಸ್ಟರ್ ಕೊಡ್ಸಿದ್ದು, ಮಗಳು ಸಾರಿ ನಮ್ಮ ಮಗಳು ಕೊಡ್ಸಿದ್ದು. ಮುಂದ್ಗಡೆ ಸುಮ್ಮನೆ ಸೇಮ್ ಡೀಪ್ ನೆಕ್, ಒಂಥರ ಡಿಫ್ರೆಂಟ್ ಹೇಳಿದ್ದೆ ಸ್ವಲ್ಪ. ಮುಂದ್ಗಡೆ ಈ ತರ ಇದೆ ನೆಕ್ ಶೇಪ್, ಹಿಂಗ ಗೊತ್ತಾಗ್ತಿಲ್ಲ, ಡಿಫ್ರೆಂಟ್ ಹೇಳಿದ್ದೆ ಗೈಸ್. ಈ ಥರ ನೆಟ್ಟೆಡ್ ನಾವು ಯಾವ ಥರ ಹೇಳ್ತೀವಿ ಆ ಥರ ಹೊಲಿತಾರ ಗೈಸ್. ಅಕ್ಕ ನಿಮ್ಗೂ ಬೇಕಂದ್ರ ಅಲ್ಲಿ ನಾವು ಅಕ್ಕನ ಕಾಂಟ್ಯಾಕ್ಟ್ ಮಾಡ್ರಿ, ಗಂಗಾವತಿ ಒಳಗ ಅಥವಾ ಸಮಥಿಂಗ್ ಅಲ್ಲಿ ಯಾರಾದ್ರೂ ಸುತ್ತಮುತ್ತ ಜುಲೈ ನಗರ ಕಡೆ ಜುಲೈ ನಗರ ಒಳಗೆ ಐತೆ ನೋಡ್ರಿ ಅಕ್ಕನ ಶಾಪು. ಇದು ಎಷ್ಟು ಕ್ಯೂಟ್ ಆಗೈತೆ, ಇದು ಇಷ್ಟ ಅಂತ ನೋಡ್ರಿ. ಅದೇ ಬ್ಲೌಸಿನ ಡಿಸೈನ್ ಇದಕ್ಕೆ ಹಾಕಿದಾಳೆ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಅಲ್ಲ. ಇದು ನಂಗೆ ಇಷ್ಟ ಆಯ್ತು. ಬಟ್ 3/4 ಇರ್ಬೇಕಾಯ್ತು ಅಂತ ಸ್ವಲ್ಪ ಫೀಲ್ ಆಯ್ತು. ಇದಕ್ಕೆ ನಾನು ಇದು ಡಿಸೈನ್ ಸ್ವಲ್ಪ ಲೈಕ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಕಾಟನ್ ಇದ್ರೆ ಈ ಥರ ಹೊಲಿಸ್ಕೋಬೇಕಿತ್ತು ನಾನು. ಇದು ಕಾಟನ್ ಅಲ್ಲ, ಒಂಥರ ಇದು ಸಿಂಥೆಟಿಕ್ ಕ್ಲಾತ್ ಆ ಥರ ಅಂತಾರಲ್ಲ, ಆ ಥರ. ರೇಷ್ಮೆ ಕ್ಲಾತ್, ಆ ಕ್ಲಾತ್ ಐತಿ. ಅದು ಬ್ಲೌಸ್ ನೋಡಿದ್ರೆ ಕಾಟನ್ ಐತಿ, ಅಲ್ಲ ಸಾರಿ ಸಾರಿ ಕಾಟನ್ ಐತಿ. ಸ್ವಲ್ಪ ನಾನೇ ಇಷ್ಟಪಟ್ಟಿದ್ದೆ, ಹಾಕಿ ಕಳಿಸಿದ್ದೆ, ಪಾಪ ಅವ್ರಿಗೆ ತಪ್ಪಿಲ್ಲ. ಇದು ಸ್ವಲ್ಪ ಕಾಲರ್ ಇರೋದಕ್ಕೆ ಚೆನ್ನಾಗಿ ಕಾಣಕಂತಿದ್ದೆ, ಬಟ್ ಈ ಬ್ಲೌಸಿಗೆ ಅದು ಸೂಟ್ ಆಗಿಲ್ಲ. ಇನ್ನು ಆ್ಯಕ್ಚುಲಿ ಇದಕ್ಕನ ಸೂಟ್ ಹಾಕಿತ್ತೆ ಏನ. ನನಗೆ ಹಾಕೊಂಡು ತೋರ್ಸ ಅಂತಂದ್ರೆ ಎಲ್ಲ ಹಾಕೈತ್ರಿ ಇದು. ಇದಕ್ಕೆ ಸೇಮ್ ಸ್ವಲ್ಪ ಬಾರ್ಡ್ರಿಗೆ ಅಷ್ಟೇ ಡಿಸೈನ್ ಇಡ್ರಿ ಅಂದಿದ್ದೆ. ಹಿಂಗೆ ಹಿಂದ್ಗಡೆ ಕಾಲರ್ ಫುಲ್ ನೆಕ್, ಹಿಂದ್ಗಡೆ ಸ್ಲೀವ್ಸ್ ಈ ಥರ ಸೇಮ್ 3/4 ಈ ಥರ ವರ್ಕ್ ಹಾಕಿ ನೋಡ್ರಿ. ನಾನು ಡಿಸೈನ್ ಏನು ಕಳಿಸಿಲ್ಲ, ತಾವೇ ಯಾವ್ದು ಸೂಟ್ ಆಗುತ್ತೆ ಅದನ್ನೇ ಹಾಕಿರಂಗಿದ್ದೆ. ಒಂದೇನೋ ಬೇಕಾದ್ರೆ ನಿಮ್ಗೆ ವರ್ಕ್ ಮತ್ತು ಮಷಿನ್ ವರ್ಕಿಂದೇ ಬ್ಲೌಸಸ್ ತೋರಿಸಂದ್ರೆ ತೋರಿಸ್ತೀನಿ. ಇದು ಟ್ರೆಂಡಿಂಗ್ ಇದೆ ನೋಡಿ ಗೈಸ್. ಮೊನ್ನೆ ಬಿಗ್ ಬಾಸಲ್ಲಿ ಕಾವ್ಯ ಹಾಕೊಂಡಿದ್ಲು ಇದನ್ನು. ಬಿಗ್ ಬಾಸಲ್ಲಿ ಕಾವ್ಯ ಇದನ್ನ ದೊಡ್ಡ ಸೈಜ್ ಆರ್ಡರ್ ಮಾಡೀನಿ ಫಾರ್ ದ ಫಸ್ಟ್ ಟೈಮ್. ಏನದ ಎಕ್ಸೆಲ್ ಮಾಡೀನಿ ಫಸ್ಟ್ ಟೈಮ್. ಎಕ್ಸೆಲ್ ಬರೀ S M ಎಲ್ಲೂ ಕೂಡ ಮಾಡಿದ್ದಿಲ್ಲ ನಾನು, S M ಸೈಜ್. ಇದು ನೋಡ್ರಿ, ಇದು 3 ಪೀಸ್ ಸೆಟ್. ಇದು ಮೇಲೆ ಇದು ಪಾಯಿಂಟ್. ಲಿಂಕ್ ಹಾಕಕ್ ಬರಲ್ಲಲ್ಲ ನಿಮ್ಗೆ? ಹಾಕ್ಬೋದಣ್ಣ? ಹಾಕ್ಬೋದು. ಇದ್ರದ್ದು ಏನಾದರೂ ಬೇಕಂದ್ರೆ ಕೇಳ್ರಿ, ಲಿಂಕ್ ಹಾಕಕ್ಕೆ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಬೇಕಾದ್ರೆ. ಹಾಗೆ ಅಲ್ಲ, ಇದ್ರೂ ಇಷ್ಟ, ನನಗೆ ಭಾಳ ಇಷ್ಟ ಆಗೈತಿ. ಇದ್ರ ಸಾವು ಇಷ್ಟ ಆಗ್ಬಿಡೈತಿಲ್ಲ ಸಾವಿ. ನಂಗೂ ಇಷ್ಟ ಆಯ್ತು ಸ್ವಲ್ಪ ನೋಡಿದ ತಕ್ಷಣ, ಯಾಕಂದ್ರೆ ಕಲರ್ ಇಷ್ಟ, ಈ ಥರದ ಪಿಂಕ್ ಬ್ಲೂ ಕಾಂಬಿನೇಷನ್ ಅಂದ್ರೆ ಇಷ್ಟ. ಮತ್ತೆ ಇದು ಚೆನ್ನಾಗೈತಿ. ನಾನು ನಮ್ಮ ಫ್ರೆಂಡ್ ಜಾನು ಸೇಮ್ ಡ್ರೆಸ್ ತಗೋಬೇಕಂತ ಮಾಡಿದ್ವಿ.
ಅದಕ್ಕೋಸ್ಕರ ನಾನು ಇದನ್ನ ತೊಗೊಂಡಿದ್ನಲ್ಲ ಆಕೆಗೂ ಸೇಮ್ ಇಂಥದ್ದೇ ಒಂದು ಆರ್ಡ್ರ್ ಮಾಡೈತಿ ಫ್ರೆಂಡ್ಸ್. ನಾವಿಬ್ಬರು ಮೀಟ್ ಆದಾಗ ಹಾಕ್ಕೊಳಮ್ಮ ಅಂತೇಳಿ ಅವಳು ಒಂದು ಆರ್ಡ್ರ್ ಮಾಡಿದ್ದಾಳೆ ಇಬ್ರಿಗೂ. ಅದು ಒಂದು ನೆಕ್ಸ್ಟ್ ಆಕೆ ಬಂದ್ರೇ ತೋರಿಸ್ತೀನಿ. ಇಲ್ಲೇ ತಗೊಂಡಿರೋದು. ಇದು ತಗೋಬೇಕಂತ ಹೋಗಿಲ್ಲ ಗೈಸ್. ಇದು ಬರೀ ನಂಗೆ ಎಲ್ಲೋ ಅಂದ್ರೆ ಭಾಳ ಇಷ್ಟ, ಎಲ್ಲೋ ಬ್ಲ್ಯಾಕ್ ಅಂದ್ರೆ ಇಷ್ಟ. ಬಟ್ ಬ್ಲ್ಯಾಕ್ ಹಾಕೋಣಲ್ಲ ನಾನು ಕಡಿಮೆ ಅಲ್ಲಿ ಊರಲ್ಲಿ. ಎಲ್ಲೋ ಮೇಲೆ ಮನಸ್ಸು ಹೋಗ್ತಿರ್ತದೆ, ಎಲ್ಲಿಗನೋ ಹೋಗ್ಲಿ ಎಲ್ಲೋ ಅಂದ್ರೆ ಫೇವ್ರೇಟ್. ಇಷ್ಟೇ ನನ್ನ ಕಡೆ ಇವಾಗ ಪ್ರೆಸೆಂಟ್ ನನಗೂ ಇರೋದಂದ್ರೆ ಇಷ್ಟೇ. ಇವ್ರೆಲ್ಲ ಇದಾವು. ಇನ್ನ ಏನೆಲ್ಲ ತಗೊಂತೀನಿ ಅಂತ ಅಂತಿರ್ತಾಳ. ನಾವೇ ಈ ಟೈಮ್ನಾಗ ತಗೋಬೇಡ ಬಿಡು, ನಮ್ಮವ್ವ ಯಾವಾದ್ರೂ ಹಾಕೊಳ್ಳುವಂತೆ ಅಂತಂದು ಬಿಡಿಸಿದ್ರಿ. ಅಂದ್ರೂ ಇಷ್ಟು ತಗೊಂಡಾಳ. ಎಲ್ಲಿಗಾನ ಸಡನ್ ಆಗಿ ಹೋಗ್ಬೇಕಂದ್ರೆ ಹೊಲಿಗೆ ಬಿಚ್ಕೊಂಡು ಕೊಡ್ಬೇಕು ಬ್ಯಾಸರು ಬಂದಂಗೆ ಆಗುತ್ತೆ. ಮತ್ತು ಇವಾಗ ಪ್ರೆಗ್ನೆಂಟ್ ಡೆಲಿವರಿ ಆದ್ಮೇಲೂ ಬೇಕಾಗಿರ್ತಾರೆ ಇಮಿಡಿಯೇಟ್ ಅಂತ ಹೇಳೋಕ್ಕಾಗಂಗಿಲ್ಲ. ಅವಾಗ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ಹೋದ್ರೂ ಬರ್ತಾವೆ ಇಲ್ಲ. ಅದು ಎರಡೂ ಯೋಚನೆ ಮಾಡಿ ತಗೋಬೇಕಂತ ಅನ್ಕೊಂಡಿದ್ದೆ ನಾವು. ಯಾಕ ಸಾವಿತ್ರಕ್ಕೆ ಬೈಯಾಕೊಂತೀನಿ ನೋಡ್ರಿ ಹೆಂಗ್ ಮಾಡ್ತಾಳ ನೋಡ್ರಿ. ಇವ್ರಿಗೆ ಏನೇನು ಗೊತ್ತಾ, ಪ್ರೆಗ್ನೆಂಟ್ ಇದ್ದಾಗ ಏನಾರು ಇಷ್ಟಪಟ್ಟಿದ್ದು ತಗೋಬೇಕು ಅಂತೇಳಿ ಅದ್ರಸ್ತಾಳ್ರಿ. ಓಕೆ, ವಿಡಿಯೋ ನೋಡಿದ್ರಲ್ಲ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಮೊದಲು ಅಂತ ಮಾಡ್ಬಿಟ್ಟ ಬಾಯ ಮಾಡೋದು. ವಿಡಿಯೋ ನೋಡಿದ್ರಲ್ಲ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ನೋಡಿದ್ರಲ್ಲ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಬಾಯ್.